ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರುವಂಥ ದಿವಸ. ಗುರುಗಳ ಒಂದು ಸರಥದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಕಲ್ಯಾಣೋತ್ಸವ, ಸುದರ್ಶನ ಹೋಮ, ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಗುರುಗಳಿಂದ ನಿಮಗೆ ಉಪದೇಶ ನೀಡುವಂಥದ್ದು. ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ನೀವು ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸ್ವಲ್ಪ ಬೆಂಗಳೂರಿನಲ್ಲಿ ಇಲ್ಲೇ ಇದ್ದು ಸಾಕಾಯಿತು, ಸೊ ಫಾರಿನ್ ಕಡೆ ಪಯಣ ಬಳಸೋಣ ಅಂತ ತುಂಬ ಜನ ಅಂದ್ಕೊಳ್ತಿರ್ತಾರೆ. ಪಾಸ್ಪೋರ್ಟ್ ಮಾಡಿಸಿರ್ತಾರೆ, ಡೇಟ್ಸ್ ಪ್ಲ್ಯಾನ್ ಮಾಡಿರ್ತಾರೆ, ರಜಗಳಿದ್ದಾಗ ವೆಕೇಷನಲ್ಲಿ ಹೋಗೋಣ ಅಥವಾ ಈ ರಜದಲ್ಲಿ ಹೋಗೋಣ, ಆ್ಯನಿವರ್ಸರಿಗೆ ಹೋಗೋಣ, ಬರ್ತ್ಡೇಗೆ ಹೋಗೋಣ ಅಂತ. ಎಲ್ಲ ಸರಿ ಕೂಡ ಅವರೆಲ್ಲೋ ಒಂದು ಕಡೆ ಫೇಲ್ ಆಗ್ತಿರ್ತಾರೆ ಅಂತ ಹೇಳ್ಬೋದು. ಪಾಸ್ಪೋರ್ಟ್ ಇದ್ದರೂ ಕೂಡ ಫಾರಿನ್ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹಣ ಇರುತ್ತೆ ಆದರೂ ಫಾರಿನ್ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಬ್ರೇಕ್ ಆಗ್ತಿರುತ್ತೆ ಅಥವಾ ವೀಸಾ ಸಿಗ್ತಾ ಇರೋದಿಲ್ಲ. ಸೊ ಈ ರೀತಿ ಎಲ್ಲ ಬ್ರೇಕ್ ಆಗ್ತಿರುತ್ತೆ. ಏನು ತೊಂದರೆ ಇರ್ಬೋದು? ಸೊ ನಾವು ಅಂದ್ಕೊಂಡಾಗೆ ನಾನು ಅಂದ್ಕೊಂಡಿರೋಂಥ ದೇಶ ನೋಡ್ಕೊಂಡು ಬರಬೇಕು ಅಂತಂದರೆ ಏನು ಮಾಡಬೇಕು? ಯಾಕೆ ಅವ್ರಿಗೆ ಬ್ರೇಕ್ ಆಗ್ತಿರುತ್ತೆ ಹೋಗೋದಕ್ಕೆ, ವಿದೇಶ ಪ್ರಯಾಣ ಮಾಡೋದಕ್ಕೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇನು ಅಂತಂದರೆ, ನೀವು ಕೇಳುವಂಥ ಪ್ರಶ್ನೆ, ಯೋಗಗಳೇ ಇಲ್ದಿದ್ದರೆ ನೀವು ಆಕಾಶಕ್ಕೆ ಏಣಿ ಹಾಕಿದ್ರೆ ಸಾಧ್ಯ ಆಗೋದಿಲ್ಲ. ಕೆಲವರಿಗೆ ತತ್ಕಾಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಅವ್ರಿಗೆ ಯೋಗ ಇರುತ್ತೆ, ತತ್ಕಾಲ್ ಹೊರಟೋಗ್ತಾನೆ ಶೀಘ್ರ. ಇನ್ನು ಕೆಲವರಿಗೆ ಎಷ್ಟು ದಿವಸದಿಂದ ಒದ್ದಾಟ ಮಾಡ್ತಿರ್ತಾರೆ, ವಿಲೆ ಒದ್ದಾಟ ಮಾಡ್ತಿರ್ತಾರೆ. ಈಗ ನಾನೊಂದು ಈ ಪೊಲಿಟಿಕಲ್ದು, ರಾಜಕೀಯದ್ದು ಹೇಳ್ತಾ ಇದ್ದೆ. ಈ ಕುಪೇಂದ್ರ ರೆಡ್ಡಿ ಏನಿದ್ದಾರೆ JDS ಅಲ್ಲಿ, ಅವರು MP MLC ಹಾಗೆ ಏನೋ ಇದ್ದಾರೆ ಅವರು. ಅದೇ ಸತೀಶ್ ರೆಡ್ಡಿ BJP, ಇವರು ಕಾಂಗ್ರೆಸ್ಸಿಂದ ಎಷ್ಟು ಬಾರಿ ಪ್ರಯತ್ನ ಪಟ್ಟು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕುಪೇಂದ್ರ ರೆಡ್ಡಿ ಮುಂದುಗಡೆ ಸತೀಶ್ ರೆಡ್ಡಿ ಕೌಂಟು ಆಗಲ್ಲ, ಎಲ್ಲದರಲ್ಲೂ ಕೂಡ ಹಾಗಿದ್ದಾರೆ. ಆದರೆ ಯೋಗಗಳು ಈತನಿಗೆ ಕೌಂಟ್ ಇದೆ, ಆತನಿಗೆ ಇಲ್ಲವೇ ಇಲ್ಲ. ಸಾವಿರಾರು ಕೋಟಿಯ ಒಡೆಯ ಆದರೂ ಕೂಡ ಈ 100 ಕೋಟಿ ಒಡೆಯನ ಮುಂದೆ ಅದು ಗೆಲ್ಲಲಿಕ್ಕೆ ಆಗಲಿಲ್ಲ. ಯೋಗಗಳಿಲ್ಲ ಅಲ್ಲಿ. ಅವರು ಯೋಗವನ್ನು ಖರೀದಿ ಮಾಡ್ಕೋಬೇಕು, ಒಂದಷ್ಟು ಹಣ ಕೊಟ್ಟು ಮತ್ತು ಯಾವುದೋ ಒಂದನ್ನು ಖರೀದಿ ಮಾಡ್ಕೋಬೇಕಾಗತ್ತೆ. ಇದು ಲೆಕ್ಕ ತೆಗೆದುಕೊಳ್ಳುವಾಗ ಹಾಕಿದರೆ ಅಂದರೆ ಎಲ್ಲರೂ ಕೂಡ ಬಲಾಢ್ಯರೇ ಇಲ್ಲಿ. ಹಾಗಂತೇಳಿ ಇಬ್ಬರು ಕೂಡ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ. ಇಲ್ಲಿ ಏನು ಗ್ರಹಗಳು ಏನು ತೋರಿಸ್ತಾ ನಮಗೆ ಅಂತ ನಿಮ್ಗೆ ಐಶ್ವರ್ಯ ಪಡ್ಕೊಳ್ತೀರಿ, ಭಗವಂತ ಕೊಡೋದು ಬೇರೆ, ಇನ್ನು ನಿಮ್ಮ ಪ್ರಯತ್ನ ಪಟ್ಟು ದುಡಿದಿರೋದು ಬೇರೆ. ಇವೆಲ್ಲವೂ ಕೂಡ ನಿಮಗೆ ಸಂಬಂಧಪಟ್ಟ ಭಾಗ್ಯಗಳು ಪಡೆದುಕೊಂಡಿದ್ದೀರಿ. ಇನ್ನು ಕೆಲವು ಭಾಗ್ಯಗಳನ್ನು ಕೊಡಬೇಕಾದ್ರೆ ಕೊಟ್ಟಿರಲ್ಲ. ಎಂತ ಮಾಡೋದು? ನೀವು ಹೇಳಿದಾಗೆ ಪಾಸ್ಪೋರ್ಟ್ ಮಾಡಿ ಇಟ್ಕೊಂಡಿದ್ದೀರಿ, ಉದ್ಯೋಗ ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು. ಇದು ಮೋಸ್ಟ್ಲಿ ನೀವು ಯಾವುದಕ್ಕೂ ಹೊರಡ್ತಾ ಇದ್ದೀರಿ, ಅದು ನಿಮ್ಮ ಪ್ಲ್ಯಾನ್ ಇರಬೇಕು. ಇಲ್ಲಿ ನಿಮ್ಮ ಪ್ರಶ್ನೆ ಕೇಳಿದರೆ ಒಪ್ಕೋತೀನಿ, ನೀವು ಹೊರಡಬೇಕಾದ್ರೆ ಖುಷಿಯಿಂದ ಹೋಗಿ ಬನ್ನಿ. ಆದರೆ ಏನು ಮಾಡಬೇಕು ನೀವು ಹೋಗ್ಬೇಕಂದ್ರೆ, ಯಾರು ಹೊರಡ್ತಾ ಇದ್ದೀರೋ ಒಟ್ಟಾರೆ 2 ವರ್ಷ ಒದ್ದಾಟ ಮಾಡ್ತಾಯಿದ್ದೀನಿ ಗುರುಗಳೇ. 3 ವರ್ಷಗಳಿಂದ ವಿಲೆ ಒದ್ದಾಟ ಮಾಡ್ತಾಯಿದ್ದೀನಿ. ನಾನು ಹೋಗಲೇಬೇಕು, ಜಾಬ್ಗೋಸ್ಕರ ಅಥವಾ ಎಜುಕೇಷನ್ಗೋಸ್ಕರ ಅಥವಾ ಮ್ಯಾರೇಜ್ ಆ್ಯನಿವರ್ಸರಿಗೋಸ್ಕರ ಅಥವಾ ಬರ್ಡೇಗೋಸ್ಕರ ಏನೋ ಒಂದು ಟ್ರಿಪ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನೋ ಸಮಸ್ಯೆ ಬರುತ್ತೆ, ಅದು ಹೋಗೋಕ್ಕಾಗ್ತಾಯಿಲ್ಲ, ವೀಸಾ ಸಿಗ್ತಾ ಇಲ್ಲ. ಈ ಥರ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಸಣ್ಣದೊಂದು ಖರೀದಿ ಮಾಡಲೇಬೇಕು. ನೀವು ಶಂಖವನ್ನು ಮನೇಲಿರೋದು ಬಳಸಬಾರ್ದು. ಒಂದು 100 ರೂಪೀಸ್ ಕೊಟ್ಟು ಶಂಖ ಸಿಗುತ್ತೆ. ನಿಮ್ಮ ಏಜ್ ಎಷ್ಟು? ಒಂದು 30 ವರ್ಷನಾ ಅಥವಾ 40 ವರ್ಷನಾ? 40 ವರ್ಷ ಆಗಿದ್ರೆ ಅರ್ಧ ಮಾಡ್ಕೋಬೇಕು ಅದರಲ್ಲಿ. ಹೇಗೆ ಅಂತಂದರೆ ಅರ್ಧ ಅಂದರೆ 20 ಲವಂಗ 20 ಏಲಕ್ಕಿ ಆ ಶಂಖದಲ್ಲಿ ಹಾಕಬೇಕು. ಏನಂತ ಅಂದ್ಕೊಂಡು ನಾನು ಈ ಬಾರಿಯ ಸೀಮೋಲ್ಲಂಘನವನ್ನು ಮಾಡಬೇಕು, ಸೀಮೋಲ್ಲಂಘನ ಸಮುದ್ರ ದಾಟೋದು ಅಂತ, ಸೀಮೋಲ್ಲಂಘನ ಮಾಡಬೇಕು, ನಾನು ಈ ವಿದೇಶ ಪ್ರಯಾಣ ಮಾಡಬೇಕು ಅಂತ ನಿನ್ನೆ ಬರ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದಿದೆಯೋ ಅದೇ ಭಾಷೆಯನ್ನು ಬಳಸಿ ಭಗವಂತನ ಬಳಿ ಮಾತಾಡ್ತಕ್ಕಂಥ ಕ್ರಿಯೆ ಇದು, ವಿಧಾನ ಇದು. ಅದಕ್ಕಾಗಿ ನೀವು ಒಂದೊಂದಾಗಿ ಆಗ್ತಾ ಬರ್ತೀರಿ. ಯಾವ ರೀತಿಯಾಗಿ ಒಂದು ಬಾರಿ ಲವಂಗವನ್ನು ಹಾಕ್ತೀರಿ, ಇನ್ನೊಂದು ಬಾರಿ ಏಲಕ್ಕಿಯನ್ನು ಹಾಕ್ತೀರಿ, ಮತ್ತೊಂದು ಬಾರಿ ಲವಂಗ ಹಾಕ್ತೀರಿ. ಈ ರೀತಿಯಾಗಿ 20 ಅದು 20 ಇದು ಕರೆಕ್ಟಾಗಿ ಪೂರ್ಣವಾಗಿ ಆ ಶಂಖ ತುಂಬಿರುತ್ತೆ. ಆ ಶಂಖ ತುಂಬಿದ ಕೂಡಲೇ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿಡಬೇಕು. ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮಗೆ ನೀವೇ ಎಡೆ ತೆಗೆದುಬಿಟ್ಟು ನಿಮ್ಮ ಒಂದು ಕೋಣೆಯಲ್ಲಿ ಇಟ್ಕೋಬೇಕು. ಇದನ್ನು ಎಲ್ಲೋ ಒಂದು ಕಡೆ ನಿಮ್ಮ ಬೀರು, ನಿಮ್ಮ ತಿಜೋರಿ, ನಿಮ್ಮ ಕಪಾಟುವಿನಲ್ಲಿ ಇದನ್ನು ಇಟ್ಕೊಳ್ತೀರಿ. ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ. ನನಗೆ ಈ ವಿಷಯದಲ್ಲಿ ಪಾಂಚಜನ್ಯ ವ್ಯವಸ್ಥೆ ಮಾಡಿಕೊಡು, ಧರ್ಮಸಂಜ್ಞ ಇದು ನನಗೆ ಕೊಡು, ನನಗೆ ವಿಜಯನಂದನ ಇದನ್ನು ಮಾಡಿಕೊಡು ಅಂತ ಹೇಳ್ತಕ್ಕಂತಹದ್ದು ಇದೆಯಲ್ಲ, ನಿಮ್ಮ ಒಂದು ಟ್ರಾವೆಲಲ್ಲಿ ವಿಜಯ ಪತಾಕೆ ನಾರಿಸ್ತಕ್ಕಂಥ ಶಂಖವಾಗಿರುತ್ತೆ. ಅದು ಅಂದರೆ ಸುವಾಸನೆ ಬೀರ್ತಾ ಬರುತ್ತೆ ನಿಮ್ಮ ಪ್ರಯಾಣದಲ್ಲಿ. ಶುಭ ಗ್ರಹಗಳ ಆಶೀರ್ವಚನೆ ಇರುತ್ತೆ ನಿಮ್ಮ ಪ್ರಯಾಣದಲ್ಲಿ. ಅದಕ್ಕೆ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಅಡ್ಡವಿದೆಯೋ ಅದು ನಿಮ್ಮ ಗೇಟನ್ನು ಓಪನ್ ಮಾಡತಕ್ಕಂತಹದ್ದು ಕ್ರಿಯೆ ಇರುತ್ತೆ. ಇದು ಸಣ್ಣ ರೆಮಡಿಯಾದರೂ ನಿಮ್ಮ ದೊಡ್ಡ ಕನಸನ್ನು ನನಸು ಮಾಡಿಕೊಡುತ್ತೆ. ಈ ಒಂದು ಲವಂಗ, ಈ ಒಂದು ಏಲಕ್ಕಿ, ಈ ಒಂದು ಶಂಖ ಅದ್ಭುತ
ಸುರಕ್ಷಿತವಾಗಿ ವಿದೇಶ ಪ್ರಯಾಣವನ್ನು ಜಾಬ್ ವೈಸ್ ಆರ್ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ವೈಸ್ ಯಾವ ರೀತಿ ಆಗೋದು ಸರನೇ ನೀವು ವೆಲ್ ಆ್ಯಂಡ್ ಗುಡ್ ಸೆಟಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ವಿದೇಶದಲ್ಲಿ ಈ ಪದ್ಧತಿ ಬಳಸಿ ಆಗುವ ಚಮತ್ಕಾರ ಒಮ್ಮೆ ನೋಡಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಬ್ರೇಕ್ ಆಗ್ತಾ ಇದೆ ಅಂತಂದರೆ ಯಾವೊಂದು ರೆಮಿಡಿ ಫಾಲೋ ಮಾಡಬೇಕು ಅಂತ ತುಂಬ ಸಿಂಪಲ್ ಆಗಿ ಸರಳ ರೀತಿಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಪ್ರತಿ ಬಾರಿ ಫಾರಿನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಬ್ರೇಕ್ ಆಗ್ತಾ ಇತ್ತು ಅಂತಂದರೆ ಈಗ ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.